ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ 26ನೇ ಭಾಗ ಇದು. ತ್ರಿವಿಕ್ರಮ ಪಂಡಿತರಿಂದ ರಚಿತವಾದ ವಾಯುಸ್ತುತಿಯ 24ನೇ ಶ್ಲೋಕವನ್ನು ನಾವೀಗ ನೋಡುವರಿದ್ದೇವೆ. ಕ್ಷೇಲಾಕ್ಷಿ ನಾಟ್ಟಹಾಸಂ ತವರ್ಣ ಮರಿಹನ್ ಉದ್ಗದೋದ್ದಾಮ ಬಾಹೋ ಬಹ್ವಕ್ಷೌಹಿಣ್ಯೈಕ ಕ್ಷಪಣ ಸುನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಯ ನಿಹ ಸಂವಕ್ತುಮಾನಂದತೀರ್ಥ ಶ್ರೀಮನ್ನಾಮನ್ ಸಮರ್ಥಃ ತ್ವಮಪಿ ಹಿ ಇವಯೋಃ ಪಾದಪದ್ಮಂ ಪ್ರಪದ್ಯೆ. ಭೀಮಸೇನನೇ, ನೀನು ನಿನ್ನ ಉಚ್ಛೃಂಖಲವಾದ ಬಾಹುವಿನಲ್ಲಿ, ನಿನ್ನ ಬಾಹುವಿನ ಪರಾಕ್ರಮಕ್ಕೆ ಎಲ್ಲಿಯೂ ತಡೆಯೇ ಇಲ್ಲ. ಅಂಥ ಬಾಹುವಿನಲ್ಲಿ ಗದೆಯನ್ನು ಹಿಡಿದು ರಣಾಂಗಣಕ್ಕೆ ಪ್ರವೇಶಿಸಿದೆ. ಸಿಂಹನಾದ ಅಟ್ಟಹಾಸಗಳನ್ನು ಮಾಡ್ತಾ 11 ಅಕ್ಷೋಹಿಣಿ ಕೌರವರ ಸೈನ್ಯ ಏನಿತ್ತು ಅದರಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನ ನೀನೇ ಸಂಹರಿಸಿದೆ. ಇದೆಲ್ಲ ಕೃಷ್ಣನ ಪ್ರೀತಿಗಾಗಿ ಮತ್ತು ಅವನ ಅಂಗವಾಗಿ ನೀನು ಏನು ಅವತಾರ ಕಾರ್ಯ ಮಾಡಬೇಕಾಗಿತ್ತು ಅದಕ್ಕಾಗಿ. ನೀನು ಮಾಡಿದ ಯುದ್ಧದ ಈ ಲೀಲೆ ಎಷ್ಟು ಅನಾಯಾಸವಾಗಿ ಯುದ್ಧ ಮಾಡಿದೆ, ಹೇಗೆ ಶತ್ರುಗಳನ್ನು ದಮನಿಸಿದೆ ಅನ್ನೋದನ್ನ ಬೇರೆ ಯಾರಿಗೆ ವರ್ಣಿಸಲಿಕ್ಕೆ ಸಾಧ್ಯ ಇದೆ? ಆವತ್ತು ಕೃಷ್ಣ ಅದನ್ನು ನೋಡಿದ್ದ, ಆತನೇ ವ್ಯಾಸನ ರೂಪದಿಂದ ಅದನ್ನ ಬರೆದಿಟ್ಟ, ಅವನಿಗದು ಸಾಧ್ಯ. ಮತ್ತೆ ತಾತ್ಪರ್ಯ ನಿರ್ಣಯ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದಂಥ ನೀನು ಮುಂದೆ ಮಧ್ವನಾಗೆ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ನೀನು ರಚಿಸಿದೆ, ನಿನಗದು ಸಾಧ್ಯ ವರ್ಣಿಸಲಿಕ್ಕೆ. ನಮ್ಮಂಥವ್ರು ಯಾರಿಗೂ ಕೂಡ ಅದನ್ನ ನೀನು ಮಾಡಿದ ಯುದ್ಧದ ಲೀಲೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾದಕಮಲಗಳಿಗೆ, ನಿಮ್ಮಿಬ್ಬರ ಪಾದಕಮಲಗಳಿಗೆ ನಾನು ನಮಸ್ಕರಿಸ್ತೇನೆ ಅಂತ ಅಲ್ಲಿ ತ್ರಿವಿಕ್ರಮ ಪಂಡಿತರು ಭೀಮಸೇನಿಗೆ ನಮಸ್ಕಾರ ಹೇಳ್ತಾ ಇದ್ದಾರೆ. ಅರಿಹನ್, ಶತ್ರುನಾಶಕನಾದವನೇ, ಉದ್ಗದ ಅಂತಂದ್ರೆ ಉತ್ಕೃಷ್ಟವಾದ ಗದೆಯನ್ನ ಎತ್ತಿ ಹಿಡಿದದ್ದು. ಉದ್ಗದ, ಉದ್ದಾಮ ಬಾಹೋ, ಶ್ರೇಷ್ಠವಾದಂಥ ನಿನ್ನ ಬಾಹು. ಆ ಬಾಹುವನ್ನ ನೀನು ಝಳಪಿಸ್ತಾ ಯುದ್ಧ ಮಾಡಿದ್ದೆ. ಆ ಬಾಹುಗಳ ಪರಾಕ್ರಮವನ್ನ ಅನೇಕ ಕಡೆ ಭೀಮಸೇನನು ಹೇಳ್ಕೊಂಡಿದ್ದಾನೆ. ಈ 2 ಬಾಹುಗಳ ನಡುವೆ ಸಿಕ್ಕು ಈ ದುರ್ಯೋಧನಾದಿಗಳೆಲ್ಲ 100 ಜನರು ಕೂಡ ಸತ್ತು ಹೋದ್ರು ಅಂತ ಅನೇಕ ಕಡೆ ಅವನೇ ವರ್ಣನೆ ಮಾಡಿದ್ದಿದೆ. ಹೀಗೆ ಬಾಹುಗಳ ಉಪಾಸನೆ ಅದು. ನಡುವೆ ನಡುವೆ ಸಿಂಹನಾದ ಮಾಡ್ತಾ ಇದ್ದೆ. ಆ ಸಿಂಹನಾದ ಮಾಡಿ ಮಾಡಿ ನಿನ್ನ ಆ ಅಟ್ಟಹಾಸವೂ ಕೂಡ ಯಾವತ್ತೂ ಕ್ಷೀಣಿಸಲಿಲ್ಲ. ಭೀಮನ ಆ ಅಟ್ಟಹಾಸದಿಂದಲೇ ಅನೇಕ ಬಾರಿ ಶತ್ರುಗಳು ಭಯಪಟ್ಟರು. ಯೋದ್ಧಂ ಗಜೋಗಂ ಪ್ರತಿನಾದಿತಾಶಃ ಅಂತ ಒಂದ್ ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಅದನ್ನು ವರ್ಣನೆ ಮಾಡ್ತಾರೆ. ಭೀಮ ಗರ್ಜಿಸಿದ್ರೆ ದಿಕ್ಕುಗಳೆಲ್ಲ ಮಾರ್ಧನೆಗೊಳ್ತಾ ಇದ್ದವು ಅಂತ ವರ್ಣನೆ ಮಾಡಿದ್ದಾರೆ. ಅನೇಕ ಬಾರಿ ಶತ್ರುಗಳ ಸೈನ್ಯದ ಆ ಆನೆಗಳು, ಕುದುರೆಗಳು ಮೊದಲಾದವೆಲ್ಲ ರಕ್ತ, ಮೂತ್ರ ಇತ್ಯಾದಿಗಳನ್ನ ವಿಸರ್ಜಿಸಿದವು ಅಂತ ಕೂಡ ವರ್ಣನೆ ಮಾಡ್ತಾರೆ. ಅಂಥ ಭಯಂಕರವಾದ ಅಟ್ಟಹಾಸ ಇದು. ಇದನ್ನೆಲ್ಲ ನಾವು ಭೀಮ, ಹನುಮ ಇವರನ್ನೆಲ್ಲ ಧ್ಯಾನ ಮಾಡುವಾಗ, ವಾಯುಸ್ತುತಿ ಮೊದಲಾದದನ್ನು ಪಾರಾಯಣ ಮಾಡುವಾಗ, ಧ್ಯಾನ ಮಾಡುವಾಗ ನಾವು ನೆನಪಿಸಿಕೊಳ್ಬೇಕಾದಂಥ ಗುಣಗಳು. ಬಹ್ವಕ್ಷೌಹಿಣಿ, 11 ಅಕ್ಷೋಹಿಣಿ ಸೈನ್ಯ ಇತ್ತು. ಅಂಥ ದೊಡ್ಡ ಅಕ್ಷೋಹಿಣಿ ಪ್ರಮಾಣವುಳ್ಳಂಥ ಕೌರವರ ಸೈನ್ಯದ ನಾಶದಲ್ಲಿ ನೀನು ಮಾಡಿದ ಯುದ್ಧ ಅತ್ಯಂತ ನಿಪುಣವಾಗಿತ್ತು. ಇದನ್ನೆಲ್ಲ ವೇದವ್ಯಾಸರ ಸೇವೆಗಾಗಿ ನೀನು ಮಾಡಿದಿ. ಈ ನೀನು ಮಾಡಿದ ಸೇವೆಯನ್ನ
ಆ ಯುದ್ಧದ ಪ್ರಸಂಗದಲ್ಲಿ ನೀವು ತೋರಿಸಿದಂತಹ ನೈಪುಣ್ಯವನ್ನ ಚಕರ್ಥ ನೀನೇನು ಸೇವೆ ಮಾಡಿದೆ ಇಹ ಆ ಯುದ್ಧದಲ್ಲಿ ಸಂವಕ್ತುಂ ಚೆನ್ನಾಗಿ ವರ್ಣಿಸಲಿಕ್ಕೆ ಯಾರಿಗೆ ಸಾಧ್ಯ? ಅಯಂ ಈ ವೇದವ್ಯಾಸರೇ ಸಮರ್ಥ. ಕೃಷ್ಣನೇ ಆ ವೇದವ್ಯಾಸ ರೂಪದಿಂದ ಜನಿಸಿದ್ದ, ಅವನೇ ಸಮರ್ಥನಾಗಬೇಕು ಹೊರತು ಬೇರೆ ಯಾರಿಗೂ ಇದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆನಂದ ತೀರ್ಥ ಶ್ರೀಮನ್ನಾಮ, ಆನಂದ ತೀರ್ಥ ಎಂಬ ದಿವ್ಯವಾದ ಹೆಸರುಳ್ಳಂಥ ತ್ವಂ ಅಪಿ ನೀನಾದರೂ ಕೂಡ ಸಮರ್ಥನಾಗಿದ್ದೆ. ಯುವಯೋಹೋ ಪಾದಪದ್ಮಂ ಪ್ರಪದ್ಯೆ, ಯುವಯೋಹೋ ನಿಮ್ಮಿಬ್ಬರ ವ್ಯಾಸರ ಮತ್ತೆ ಭೀಮಸೇನನ ಪಾದಪದ್ಮಂ ಕಮಲದಂತಿರುವ ಪಾದವನ್ನು ನಾನು ಶರಣ ಹೋಗ್ತೇನೆ ಅಂತ ವರ್ಣನೆ ಮಾಡಿದ್ದಾರೆ. ಈ 24ನೇ ಶ್ಲೋಕದ ಪುರಸ್ಚರಣದಿಂದ ರಾಜಸೇವಾ, ನಾವು ಐಹಿಕ ಜೀವನಕ್ಕಾಗಿ ಕೆಲವು ಬಾರಿ ಪಾರತ್ರಿಕ ಜೀವನದ ಉನ್ನತಿಗಾಗಿ ಏನಾದ್ರು ರಾಜಸೇವೆ ಮಾಡಬೇಕಾಗಿದೆ, ಅಂತ ಒಂದು ರಾಜಸೇವೆಯ ಲಾಭ ಆಗ್ತದೆ ಈ ಶ್ಲೋಕದ ಪುರಸ್ಚರಣದಿಂದ ಅಂತ ವರ್ಣನೆ ಮಾಡ್ತಾರೆ. ಈ ಶ್ಲೋಕದ ವರ್ಣನದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.